ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಇಡೀ ದೇಶವನ್ನ ಬೆಚ್ಚಿ ಬೀಳಿಸೋ ಸುದ್ದಿ. ಈಗ ದಿಢೀರ್ ಅಂತ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಅನ್ನೌನ್ ಗನ್ ಮ್ಯಾನ್ ಹೊಡೆದು ಹಾಕಿರೋದು ಯಾರನ್ನ? ಈ ಜಾಕ್ಸನ್ ಅನ್ನುವಂಥ ವ್ಯಕ್ತಿ ಏನು ಮಾಡೋಕೆ ಹೊರಟಿದ್ದ, ಮೋದಿಗೆ ಸ್ಕೆಚ್ ಹಾಕಿದ ವ್ಯಕ್ತಿ ಫಿನಿಶ್. ಈಗ ದೊಡ್ಡ ಮಟ್ಟದಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಇದನ್ನು ಎಕ್ಸ್ಪೋಸ್ ಮಾಡಲೇಬೇಕು, ಇದನ್ನು ಮುಚ್ಚಿಡೋದೆಲ್ಲ ತೆರೆದಿಡಬೇಕು ಅನ್ನೋ ಆಕ್ರೋಶ ಸಿಡ್ದಿದೆ. ಮತ್ತೊಂದು ಕಡೆ ಇದೆಲ್ಲ ಚುನಾವಣೆಗಾಗಿ ಮೋದಿ ಗಿಮಿಕ್ ಅನ್ನುವ ಆರೋಪವೂ ಕೇಳಿಬರ್ತಿದೆ. ಏನದು ಹಾಗಾದರೆ? ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿರುವ ಸುದ್ದಿ ಮತ್ತು ಅನ್ನೌನ್ ಗನ್ ಮ್ಯಾನ್ ಮೆಗಾ ಆಪರೇಷನ್. ಅಂತಿಂಥ ವಿಕೆಟ್ ಅಲ್ಲ ತೆಗೆದಿಲ್ಲ ಅಂದಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಅಂತಹ ಘಟನೆ ನಡೀತಿತ್ತು ಅನ್ನೋ ಮಟ್ಟಿಗೆ ಇದು ಜೋರು ಚರ್ಚೆಯಾಗ್ತಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅನ್ನೌನ್ ಗನ್ ಮ್ಯಾನ್ಗಳಿಗೆ ನಾವು ಆಗಾಗ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಯಾಕಂದರೆ ಭಾರತಕ್ಕೆ ಶುಭ ಸುದ್ದಿಗಳನ್ನು ಕೊಡ್ತಿರ್ತಾರೆ ಅವರು. ಭಾರತವನ್ನು ಕೆಣಕಿದ ಟೆರರಿಸ್ಟ್ಗಳನ್ನು ಉಸಿರುಗಟ್ಟಿಸ್ತಾರೆ. ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿ ಎರಡೆರಡು ಗನ್ ಹಿಡ್ಕೊಂಡು ಮೋದಿ ಅಂತ ನೇರವಾಗಿ ಸವಾಲು ಹಾಕಿ, ಗನ್ ಇರೋದೇ ನಿಮ್ಮಂಥವ್ರಿಗಾಗಿ, ಮಾಡ್ತೀವಿ ಭಾರತಕ್ಕೆ ಅಂತೆಲ್ಲ ಭಾರತ ಡೆಲ್ಲಿ ಮತ್ತೊಂದು ಅಂದ್ಕೊಂಡು ಬಾಯಿಗೆ ಬಂದಂಗೆ ತನ್ನ ದೊಡ್ಡ ಸೈನ್ಯವನ್ನು, ಉಗ್ರ ಸೈನ್ಯವನ್ನು ಉದ್ದೇಶಿಸಿ ಮಾತನಾಡಿದ್ದ. ಕೆಲವೇ ದಿನಗಳಲ್ಲಿ ಆತ ಫಿನಿಶ್ ಆದ, ಬೀದಿ ಹೆಣವಾಗಿ ಬಿದ್ದ. ಇಂಥದ್ದೆಲ್ಲ ನೋಡಿದ್ದೀವಿ. ಪಾಕಿಸ್ತಾನದ ಹುಳಗಳನ್ನು ಹೊಸಕ್ಕೆ ಹಾಕ್ತಾ ಇರ್ತಾರೆ ಆಗಾಗ ಅನ್ನೌನ್ ಗನ್ ಮ್ಯಾನ್ಗಳು. 2 ಡಜನ್ ಮೀರ್ ಹೋಗಿದೆ. ಆದರೆ ಈ ಸಲ ತೆಗೆದಿದ್ದ ಅಂತಿಂಥ ತಲೆ ಅಲ್ಲ, ಇದು ಭಾರತದ ದೊಡ್ಡ ತಲೆಗೆ ಸ್ಕೆಚ್ ಹಾಕಿದ್ದ ತಲೆ. ಢಾಕಾದಲ್ಲಿ ಆಗಸ್ಟ್ 31ನೇ ತಾರೀಕು ವೆಸ್ಟಿನ್ ಹೋಟೆಲ್ನಲ್ಲಿ, ಬಾಂಗ್ಲಾದೇಶದ ಢಾಕಾದ ವೆಸ್ಟಿನ್ ಹೋಟೆಲಲ್ಲಿ ಒಬ್ಬ ವ್ಯಕ್ತಿ ಏನಾದ ಅನ್ನೋದೇ ಗೊತ್ತಿಲ್ಲ, ಸತ್ತು ಬಿದ್ದಿದ್ದಾನೆ. ಆ ವ್ಯಕ್ತಿ ಯಾರೂ ಅಲ್ಲ, ಬೇರೆ ಸೀನಿಯರ್ ಮೋಸ್ಟ್ ಆಫೀಸರ್, ಯುನೈಟೆಡ್ ಸ್ಟೇಟ್ಸ್ ಸ್ಪೆಷಲ್ ಫೋರ್ಸ್ ಆಫೀಸರ್, ಅಮೆರಿಕದ ಸ್ಪೆಷಲ್ ಫೋರ್ಸ್ ಆಫೀಸರ್ ಆಗಿದ್ದ ಆತ. ಆಗಸ್ಟ್ 31ನೇ ತಾರೀಕು ಆತ ಸತ್ತು ಬಿದ್ದಿದ್ದ. 2 ದಿನ ಮುಂಚೆನೇ ಅಲ್ಲಿ ಬಂದು ಸ್ಟೇ ಆಗಿದ್ದಂತೆ. ಆತ ಚೀನಾಗೆ ಹೋಗುವಂಥ ಪ್ಲ್ಯಾನಿಂದ ಬಂದಿದ್ದ. ಆತನದ್ದು ಭಯಂಕರವಾದ ಆಪರೇಷನ್ ಪ್ಲ್ಯಾನ್ ಇತ್ತು ಅನ್ನೋದು ಈಗ ಚರ್ಚೆ ಆಗ್ತಿರೋದು. ಆಗಸ್ಟ್ 31 ಚೀನಾಗೆ ಹೋಗಿ ಇಳಿದಿದ್ದ ಮೋದಿ. ಜಪಾನ್ನಿಂದ ಚೀನಾಗೆ ಹೋಗಿ ಚೀನಾದಲ್ಲಿ SCO ಸಮಿಟನ್ನು ಮುಗಿಸ್ಕೊಂಡು 2ನೇ ತಾರೀಕು ಇಲ್ಲಿ ಭಾರತಕ್ಕೆ ಬಂದು ಸೆಮಿಕಾನ್ ಈವೆಂಟಲ್ಲಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿರ್ತಾರೆ ಮೋದಿ. ಆ ವಿಡಿಯೋವನ್ನು ನೋಡಿ ಈ ಸುದ್ದಿ ನೋಡಿದ್ರೆ ಒಂದಕ್ಕೊಂದು ಲಿಂಕ್ ಆಗುತ್ತೆ ಮತ್ತು ಆಗ್ರಹ ಕೇಳಿ ಬರ್ತಿರೋದು, ಮೋದಿ ಇದನ್ನು ಸೈಲೆಂಟಾಗಿ ಇಡಬಾರ್ದು, ಭಾರತ ಸರ್ಕಾರ ಸೀಕ್ರೆಟ್ ಆಗಿ ಇಡಬಾರ್ದು, ಇದನ್ನು ಓಪನ್ ಆಗಿ ಜಗತ್ತಿನ ಮುಂದೆ ಇಡಲೇಬೇಕು ಅಂತ. ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಚರ್ಚೆ ಆಗ್ತಿರೋದು, ಸೋಷಿಯಲ್ ಮೀಡಿಯಾ ಹೊತ್ತಿಕೊಂಡು ಉರಿತಿದೆ ಈ ವಿಚಾರದ ಮೇಲೆ. ಈಗ CIA ಕಡೆಯಿಂದ, ಅಮೆರಿಕದ CIAನೇ ಸ್ಕೆಚ್ ಹಾಕಿತ್ತ. ಅಲ್ಲಿಂದ ಬಂದ ಆಫೀಸರ್ ಡೈರೆಕ್ಟ್ ಟಾರ್ಗೆಟ್ ಆಗಿದ್ದಿದ್ದು ಮೋದಿ. ಅದರಲ್ಲೂ ಚೀನಾದಲ್ಲಿದ್ದಾಗ ಇಂಥದ್ದೇನಾದರೂ ಪ್ಲಾನ್ ಯಶಸ್ವಿ ಆಗಿಬಿಟ್ರೆ ಚೀನಾ ಭಾರತ ಸಂಬಂಧ ದಶಕಗಳವರೆಗೆ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ, ಹಂಗಾಗ್ಬಿಡತ್ತೆ. ಮತ್ತು ಇದು ಟೈಮಿಂಗ್ಸ್ ನೋಡಿ, ಟ್ಯಾರಿಫ್ ವಾರು, ಚೀನಾ ಭಾರತ ಊಹಿಸದ ರೀತಿಯಲ್ಲಿ ಕೈ ಜೋಡಿಸ್ಬಿಟ್ರು, ಕೈ ಕುಲುಕ್ಬಿಟ್ರು. POK ಭಾಗದಲ್ಲಿ ಹಾದು ಹೋಗ್ತಿದ್ದ ಬೆಲ್ಟ್ ಆ್ಯಂಡ್ ರೋಡ್ ಅವ್ರದ್ದು CPEC ಪ್ರಾಜೆಕ್ಟ್ಗೆ ಶಾಕ್ ಕೊಡ್ತು ಚೀನಾ ಪಾಕಿಸ್ತಾನಕ್ಕೆ. ಸುಮಾರು ಅಮೆರಿಕ ಪಾಕಿಸ್ತಾನ ಊಹಿಸದಂಥ ಬೆಳವಣಿಗೆಗಳು ಚೀನಾ ಮತ್ತು ಭಾರತದ ನಡುವೆ ಸ್ನೇಹ ಸಂಬಂಧದಿಂದ ನಡೆದು ಹೋಯಿತು. SCO ಸಮಿಟಲ್ಲಿ ಮೋದಿ ಭಾಗವಹಿಸೋದಕ್ಕೆ ಹೋದರು. ಇಷ್ಟು ವರ್ಷಗಳ ಬಳಿಕ ಇಂಥದ್ದೊಂದು ಬೆಳವಣಿಗೆ ಇದೆಯಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಅಮೆರಿಕದಂಥ ರಾಷ್ಟ್ರಗಳಿಗೆ. ಮತ್ತು ಭಾರತ ಚೀನಾ ಏನಾದರೂ ಒಂದಾಗಿಬಿಟ್ರೆ, ಸಂಪೂರ್ಣವಾಗಿ 100% ಅದು ಆಗಲ್ಲ, ಆದರೂ ಅವ್ರವ್ರ ಲಾಭಕ್ಕೆ ಒಂದಾದರೂ ಅದು ಊಹಿಸದಾಗದಂತಹ ಬೆಳವಣಿಗೆ ಆಗುತ್ತೆ. ಮೊದಲೇ ಬ್ರಿಕ್ಸು ನಡಗಿಸ್ತಿದೆ ಈಗ ಜಗತ್ತನ್ನು, ಕರೆನ್ಸಿ ವಾರು ಎಲ್ಲ ಬಗೆಯಲ್ಲೂ ನಡೀತಿದೆ. ರಷ್ಯಾ ಬೇರೆ ಅಮೆರಿಕಾಗೆ ಸೆಡ್ ಹೊಡೆದು ನಿಂತಿದೆ. ಭಾರತ ತಾನು ಕೊಟ್ಟ ಸಪೋರ್ಟನ್ನು ಹಿಂದೆ ತಗೊಳ್ತಿಲ್ಲ. ಈ ಟೈಮಲ್ಲಿ ಚೀನಾದಲ್ಲಿದ್ದಾಗ ಮೋದಿಗೆ ಸ್ಕೆಚ್ ಹಾಕಿದ್ದ ಅಮೆರಿಕ. ಹೌದು, ಅದಕ್ಕೆ ಬಂದಿದ್ದ ಈ ಜಾಕ್ಸನ್
ಆತ ಅಂತಿಂಥ ಆಫೀಸರ್ ಅಲ್ಲ, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಸ್ಪೆಷಲ್ ಫೋರ್ಸ್ ಆಫೀಸರ್ ಅನ್ನೋದು ಗೊತ್ತಾಗ್ತಿದೆ. ಆದರೆ ಢಾಕಾದ ರೂಮಲ್ಲಿ ಆತನನ್ನು ರಷ್ಯಾ ಮತ್ತು ಭಾರತದ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇರೆಗೆ ಹೊಡೆದು ಹಾಕಲಾಯಿತಾ? ಇಂಡಿಯಾ ಮತ್ತು ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಏನೋ ಒಂದು ಭಯಂಕರವಾದ ಬೆಳವಣಿಗೆ ಆಗೋದಿಕ್ಕಿದೆ ಭಾರತಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಡೀಟೇಲ್ಸ್ ಸಿಕ್ಕಿತ್ತಂತೆ. ಆವತ್ತು ಚೀನಾದಲ್ಲಿ ಮೋದಿ ಹೋಗ್ತಾ ಇದ್ದ ಹಾಗೆ ಪುಟಿನ್ ಮೋದಿ ಒಂದೇ ಕಾರಲ್ಲಿ ಸುದೀರ್ಘ ಚರ್ಚೆಯಲ್ಲಿ ಮುಳುಗಿರ್ತಾರೆ. ಅದರ ಸುತ್ತಮುತ್ತ ಒಂದು ಬಹುದೊಡ್ಡ ಪ್ಲಾನ್ ರೂಪಿತವಾಗಿತ್ತಂತೆ. ಆ ಚರ್ಚೆಯಲ್ಲಿಯೂ ಬಂತಂತೆ, ಪುಟಿನ್ ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು ಅಂತ ಚರ್ಚೆ ಆಗ್ತಿರೋದೀಗ. ಇಂಟೆಲಿಜೆನ್ಸ್ ಏಜೆನ್ಸಿಗೆ ಅಂತಹ ಬೆಚ್ಚಿ ಬೀಳಿಸುವ ರಿಪೋರ್ಟ್ ಸಿಕ್ಕಿತ್ತು. ಅದಾದ ಮೇಲೆ ಅನ್ನೌನ್ ಗನ್ಮ್ಯಾನ್ಗಳ ಆಪರೇಷನ್ ಶುರುವಾಯ್ತಾ. ರಿಪೋರ್ಟ್ ಬಂತು, ಅಷ್ಟೊತ್ತಿಗೆ ಸುದ್ದಿನೂ ಬಂತು, ಬಾಂಗ್ಲಾದ ಢಾಕಾದ ಹೋಟೆಲ್ನಲ್ಲಿ ಒಬ್ಬ ಸ್ಪೆಷಲ್ ಫೋರ್ಸ್ ಆಫೀಸರ್ ಅಮೆರಿಕದವನು ಫಿನಿಶ್ ಆಗಿದ್ದಾನೆ ಅಂತ. ಈ ಸುದ್ದಿ ಈಗ ಜೋರು ಚರ್ಚೆ ಆಗ್ತಿದೆ. ಇದನ್ನು ಅಧಿಕೃತವಾಗಿ ಭಾರತ ಸರ್ಕಾರವಾಗಲಿ, ರಷ್ಯಾದ ಸರ್ಕಾರವಾಗಲಿ, ಬಾಂಗ್ಲಾದ ಸರ್ಕಾರವಾಗಲಿ ಹೇಳ್ತಾ ಇಲ್ಲ. ಆದರೆ ಮೂಲಗಳ ಮಾಹಿತಿ ತಿಳಿಸ್ತಿರೋದು ಹೀಗೆ. ಮತ್ತು ಮೋದಿ ಅವತ್ತು ಕೊಟ್ಟಿದ್ದ ಒಂದು ಹಿಂಟ್ ಏನದು, ಸೆಮಿಕಾನ್ ಸಮಿಟ್ಗೆ ಬರ್ತಾರೆ. ಬಂದು ನಿನ್ನೆ ರಾತ್ರಿ ಅಷ್ಟೇ ಬಂದಿಳಿದೆ, ಜಪಾನ್ ಚೀನಾ ಪ್ರವಾಸ ಮುಗಿಸ್ಕೊಂಡು ಅಂತಾರೆ. ಅಷ್ಟೊತ್ತಿಗೆ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಅಲ್ಲಿ ದೊಡ್ಡ ಈವೆಂಟ್ ಅದು. ಯಾಕೆ ಚಪ್ಪಾಳೆ ತಟ್ತಿದ್ದೀರಾ? ನಾನು ಹೋಗಿದ್ದಕ್ಕ ಇಲ್ಲ ಬಂದು ತಲುಪಿದ್ದೀನಿ ಅಂತಾನಾ ಅಂತ ಹೇಳ್ತಾರೆ ಅವರು. ತಮಾಷೆಯಾಗಿ ಹೇಳ್ತಾರೆ. ಆ ಕ್ಷಣಕ್ಕೆ ಯಾಕೆ ಹಿಂಗಂದ್ರು ಮೋದಿ? ತಾನು ಬಂದು ತಲುಪಿದ್ದೇ ಗ್ರೇಟ್ ಅನ್ನೋ ಥರದಲ್ಲಿ ಯಾಕೆ ಬಂತು ಅವರ ಬಾಯಲ್ಲಿ ಆ ಹೇಳಿಕೆ ಅನ್ನೋ ಚರ್ಚೆ ಆಗಿತ್ತು. ಏನೋ ಪ್ಲ್ಯಾನ್ ಆಗಿತ್ತ ಅನ್ನೋದ್ರ ಸುತ್ತ ಅವತ್ತೇ ಕೆಲವು ಕಡೆ ಚರ್ಚೆಗಳಾಗಿದ್ವು. ಮೋದಿ ಆ ಮಾತು ಹೇಳೋ ಅವಶ್ಯಕತೆ ಇರಲಿಲ್ಲ. ಹೇಳಿದ್ದಾರೆ ಅಂದರೆ ಅಲ್ಲೇನೋ ಒಂದು ಹಿಂಟ್ ಕೊಟ್ಟಿದ್ದಾರೆ. ನಾನು ಬಂದು ತಲುಪಿದ್ದೀನಿ, ಚೀನಾಗೆ ಹೋಗಿ ವಾಪಸ್ ಭಾರತದಲ್ಲಿ ಬಂದು ತಲುಪಿದ್ದೀನಿ ಅಂತ ಚಪ್ಪಾಳೆ ಹೊಡಿತಿದ್ದೀರಾ ಅನ್ನೋ ಅವರ ಮಾತಿನ ಅರ್ಥ ಈಗ ಕರೆಕ್ಟಾಗಿ ಕನ್ವೆ ಆಯ್ತಾ? ಹಾಗಾದರೆ ಈ ವ್ಯಕ್ತಿ ಬಂದಿದ್ದು ಮೋದಿಗೆ ಸ್ಕೆಚ್ ಹಾಕಿಕೊಂಡು ಅನ್ನುವ ವಿಷಯ ಗೊತ್ತಾಗ್ತಾ ಇದೆ ಈಗ. ಅಂದರೆ ಖಚಿತಪಡಿಸಿ ಯಾರು ಹೇಳ್ತಿಲ್ಲ ಅಧಿಕೃತವಾಗಿ ಅನ್ನೋದಾದರೂ ಮೂಲಗಳ ಮಾಹಿತಿಯ ಪ್ರಕಾರ. जापान और चीन की यात्रा करके वापस लौटा हूँ। आप गया था इसकी ताली बजा रहे हो, आया हूँ इसकी ताली बजा रहे हो। ಈತನ ಪೂರ್ತಿ ಹೆಸರು ಟೆರೆನ್ಸ್ ಆರ್ವೆಲ್ಲೆ ಜಾಕ್ಸನ್ ಅಂತ. ಈತ ಬಂದು ಬಾಂಗ್ಲಾದಲ್ಲಿ ಉಳ್ಕೊಂಡಿದ್ದ ಕಾರಣ ಏನು ಅಂದರೆ ಆತ ಏನು ಅವತ್ತೇ ಬಂದು ಇಳಿದಿದ್ದು ಅಂತ ಅಲ್ಲ. ಆ ಹೋಟೆಲಲ್ಲಿ 2 ದಿನಗಳ ಮುಂಚೆ ಬಂದಿದ್ದ. ಬಟ್ ಆತ ಬಾಂಗ್ಲಾದೇಶದ ಆರ್ಮಿಯನ್ನು ಸೇಂಟ್ ಮಾರ್ಟಿನ್ ಐಲ್ಯಾಂಡಲ್ಲಿ ಟ್ರೈನ್ ಅಪ್ ಮಾಡೋದಕ್ಕೆ ಅಂತ ಹಾಕಲಾಗಿತ್ತಂತೆ. ಆತನನ್ನು ಅವ್ರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಡೆಪ್ಲಾಯ್ ಆಗಿದ್ದಂಥ ಆಫೀಸರ್ ಆತ. ಆದರೆ ಈಗ ಕೇಳಿ ಬರ್ತಿರೋದು ಆತ ಬಂದ ಉದ್ದೇಶವೇ ಬೇರೆ ಇತ್ತು ಅಂತ. ಬಾಂಗ್ಲಾ ಈಗ ಮೊದಲಿನಂತೆ ನಮ್ಮ ಸ್ನೇಹಿತನಾಗಿ ಉಳ್ಕೊಂಡಿಲ್ಲ, ಅದು ಮತ್ತೊಂದು ಪಾಕಿಸ್ತಾನವಾಗಿ ಬದಲಾಗ್ತಿದೆ, ಗೊತ್ತಿರೋದೆ. ಬಾಂಗ್ಲಾದೇಶದಲ್ಲಿ ಮೊನ್ನೆಯಿಂದ ಬಿಗ್ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ. ಅಲ್ಲಿ ದೊಡ್ಡ ಪ್ರೊಡಕ್ಷನ್ ಫ್ಯಾಕ್ಟ್ರಿ, ಎಕ್ಸ್ಪೋರ್ಟ್ ಮೇಜರ್ ಆಧಾರ ಸ್ತಂಭ ಧ್ವಂಸವಾಗಿದೆ. ಯಾರು ಮಾಡಿದ್ದು ಅನ್ನೋ ಚರ್ಚೆ ಜೋರಾಗಿದೆ. ಬಾಂಗ್ಲಾದೇಶಕ್ಕೆ ಶಾಕ್ ಮೇಲೆ ಶಾಕ್ ಶುರುವಾಗಿದೆ ಈಗ. ಡ್ರೋನ್ ಅಟ್ಯಾಕು, ಮತ್ತೊಂದು ಯಾರೋ ಅನ್ನೌನ್ ಡ್ರೋನ್ ಮ್ಯಾನ್ಗಳೆಲ್ಲ ಶುರು ಮಾಡಿದ್ದಾರೆ ಕೆಲಸವನ್ನು ಬಾಂಗ್ಲಾ ವಿರುದ್ಧ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೂ ಬೇಕಾದಷ್ಟು ಇಂತಹ ಆಘಾತಗಳಾಗ್ತಿದ್ದಾವೆ. ಅದನ್ನೆಲ್ಲ ಭಾರತನೇ ಮಾಡ್ತಿರೋದು. ಅಫ್ಘಾನು ಅದ್ರ ಹಿಂದೆ ಯುದ್ಧ ಮಾಡಿಸ್ತಿರೋದು ಭಾರತನೇ, TTP ಹಿಂದೆನೂ ಭಾರತ, ಬಲೂಚಿಗಳ ಹಿಂದೆನೂ ಭಾರತ ಅಂತ ಪಾಕಿಸ್ತಾನ ಹೇಳ್ತಿದೆ. ಯಾರು ಮಾಡ್ತಿದ್ದಾರೋ ಒಟ್ಟಿನಲ್ಲಿ ಪಾಕಿಸ್ತಾನ ಈಗ ಶೇಕ್ ಆಗೋ ರೀತಿಯಲ್ಲಿ ಆಗಿದೆ. ಈ ಎಲ್ಲ ಕಾರ್ಯಾಚರಣೆಗಳಿಂದ ಪಾಕಿಸ್ತಾನದ ಉಸಿರುಗಟ್ಟಿದೆ. ಪಾಪ ಪಾಕಿಸ್ತಾನದ ಹೆಲ್ಪಿಂದ ಭಾರತದ ಉಸಿರುಗಟ್ಟಿಸೋದು ಕೆಲವರ ಪ್ಲ್ಯಾನ್ ಆಗಿತ್ತು. ದೊಡ್ಡವರ ಸೋಕಾಲ್ಡ್ ದೊಡ್ಡಣ್ಣಗಳ ಪ್ಲ್ಯಾನ್ ಆಗಿತ್ತು. ಆದರೆ ಅದಕ್ಕೂ ಮುನ್ನವೇ ಪಾಕಿಸ್ತಾನದ ಉಸಿರುಗಟ್ಟಿಸಲಾಯಿತು. ಪಾಕಿಸ್ತಾನಕ್ಕೆ ಒಂದು ಸೆಕೆಂಡ್ ಉಸಿರು ತಗೊಳ್ಳೋ ಗ್ಯಾಪ್ ಕೊಟ್ಟರೆ ತಾನೇ ಅದು ಮತ್ತೆ ತಿರುಗಿ ನೋಡೋದು. ಆ ರೀತಿಯಲ್ಲಿ ಏಟ್ ಕೊಟ್ಟಿದ್ದಾಯಿತು. ಕೊಟ್ಟವ್ರು ಯಾರು? ಸುತ್ತಮುತ್ತಲಿರೋರು ಅಷ್ಟೇ. ಈಗ ಇಂಥದ್ದೊಂದು ಭಯಂಕರ ಸುದ್ದಿ ಬ್ಲಾಸ್ಟ್ ಆಗೋ ಮೂಲಕ ಭರ್ಜರಿ ಆಪರೇಷನ್ ಆಗಿದೆ ಢಾಕಾದ ಹೋಟೆಲಲ್ಲಿ ಅನ್ನೋದು ಗೊತ್ತಾಗ್ತಿದೆ.
ಮತ್ತು ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸಿಕ್ಕದೇ ಇದ್ದಿದ್ದಲ್ಲಿ ಭಯಂಕರ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದು ಬೆಚ್ಚಿ ಬೀಳಿಸ್ತಾ ಇದೆ. ಸೊ ಪಾಕಿಸ್ತಾನ ಬಾಂಗ್ಲಾಗೆಲ್ಲ ಸರಿಯಾದಂಥ ಪಾಠವನ್ನು ಕಲಿಸುವ ಸಮಯ ಬಂದಿದೆ. ಅನ್ನೋನ್ ಗನ್ಮ್ಯಾನ್ಗಳಿಗೆ ಮತ್ತಷ್ಟು ಕೆಲಸ ಸಿಗ್ತಿದೆ. ಈಗ ಅಷ್ಟೇ ಅಲ್ಲ, ಈಗ ಆಗ್ರಹ ಕೇಳಿ ಬರ್ತಿರೋದು CIA ಇಂಥದ್ದೊಂದು ಹೊಲಸು ಕೆಲಸಕ್ಕೆ ಕೈ ಹಾಕಿತ್ತು ಅನ್ನೋದೇ ಹೌದಾ, ಇದನ್ನು ಎಕ್ಸ್ಪೋಸ್ ಮಾಡಬೇಕು ಜಗತ್ತಿನ ಎದುರು, ಇದನ್ನು ಸೀಕ್ರೆಟ್ ಆಗಿ ಇಡಬಾರದು ಅನ್ನುವ ಆಗ್ರಹ ಕೇಳಿ ಬರ್ತಿದೆ. ಖಂಡಿತ ಇದನ್ನ ಚರ್ಚೆ ಮಾಡದೆ ಮರೆತು ಹೋಗೋ ರೀತಿ ಮಾಡಲೇಬಾರದು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ದೇಶವ್ಯಾಪಿ ಜಗತ್ತಿನಾದ್ಯಂತ ಈ ವಿಷಯ ಚರ್ಚೆಗೆ ಬರಲಿ ಅನ್ನುವ ಆಗ್ರಹ ಕೂಡ ಕೇಳಿ ಬರ್ತಿದೆ. ನರೇಂದ್ರ ಮೋದಿ ಅವರು ಇದನ್ನು ಓಪನ್ ಆಗಿ ಮಾತಾಡಬೇಕು ಅಂತ. ಆದರೆ ಮತ್ತೊಂದು ಕಡೆ ಇದು ಬಿಹಾರದ ಚುನಾವಣೆಗಾಗಿ ಅನುಕಂಪ ಗಿಟ್ಟಿಸುವ ಗಿಮಿಕ್ಕು, ಹೊಸ ಗಿಮಿಕ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಿಡಿ ಹೊತ್ತಿಸ್ಬಿಟ್ಟಿದ್ದಾರೆ, ಅದು ಹೆಲ್ಪ್ ಆಗಲಿ ಅಂತ ಅನ್ನೋ ರೀತಿಯಲ್ಲಿ ವಿರೋಧಿಗಳು ಕೂಡ ಹೇಳ್ತಿದ್ದಾರೆ. ಬಾಂಗ್ಲಾದಲ್ಲಿ ಇದ್ಕೊಂಡು ಚೀನಾದಲ್ಲಿ ಹೊಡೆಯೋಕೆ ಪ್ಲಾನ್ ಮಾಡಿದ್ದು ಇದೇನು ತಮಾಷೆನಾ ಏನು ಎತ್ತ ಅನ್ನೋ ರೀತಿಯಲ್ಲಿ ಟೀಕೆಗಳು ವ್ಯಕ್ತವಾಗ್ತಿದ್ದಾವೆ. ಕಾದ್ ನೋಡೋಣ, ಅಧಿಕೃತವಾಗಿ ಯಾವುದಾದ್ರೂ ಸರ್ಕಾರಗಳಿಂದ, ಈ ದೇಶ ಅಲ್ಲದಿದ್ರು ಬೇರೆ ದೇಶದ ಸರ್ಕಾರದ ಮೂಲದಿಂದಾದರೂ ರಿಪೋರ್ಟ್ ಲೀಕ್ ಆಗುತ್ತಾ ಅಥವಾ ಅಧಿಕೃತವಾಗಿ ಹೊರಗಡೆ ಬರುತ್ತಾ, ಎಲ್ಲಾದರೂ ಪ್ರಕಟವಾಗುತ್ತಾ? ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಇನ್ನಷ್ಟು ಸ್ಪಷ್ಟವಾಗಿ ಸಿಗಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.